ಸೊ ಈ ಒಂದು ರೈಡ್ನಲ್ಲಿ 3ನೇ ರೈಲ್ವೆ ಗೇಟ್ನ ಕ್ರಾಸ್ ಮಾಡ್ತಾ ಇದ್ದೀರಿ. ರೈಲ್ವೆ ಕ್ರಾಸ್, ಓಕೆ, ರೈಲ್ವೆ ಗೇಟ್. ಇವಾಗ ನನ್ನ ಜರ್ನಿ ಬಂದು KGF ವರೆಗೂ ಹೋಗ್ತಾ ಇದ್ದೀನಿ. ಯಾರೋ ಸೂಪರ್ ಬೈಕರ್ ಒಬ್ಬ ಬರ್ತಾ ಇದ್ದಾನೆ ಹಿಂದ್ಗಡೆ, ಚಂಪಲ್ಸ್ ಎಲ್ಲ ನೋಡಿ ಬರ್ತಾನೆ ಈಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ಸೊ ಏನು ರಶ್ ನೋಡ್ತಾ ಇದ್ದೀರಾ, ನಮ್ಮೂರ ಇದು ನಮ್ಮೂರು ಗೇಟು. ಸೊ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಸೊ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇವತ್ತು ಜನವರಿ 2022 ರಾಮ ಮಂದಿರ ಇನಾಗ್ರೇಷನ್ ಆಗಿರುವಂಥ ಪ್ರಾಣ ಪ್ರತಿಷ್ಠಾಪನೆ ಬಾಲರಾಮಂದು. ಸೊ ಇದು ನಮಗೆ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು ನಮ್ಮ ಎಲ್ಲ ಸನಾತನಿಗಳಿಗೂ. ಸೊ ಇಲ್ಲಿ ಅನ್ನದಾನ ನಡೀತಾ ಇದೆ. ಜೈ ಶ್ರೀರಾಮ್. ಇದ್ಯಾವುದು ದೊಡ್ಡ ಕಂಪನಿಯವ್ರದ್ದು ಹಾಕೊಂಡ್ಬಿಟ್ಟಿದ್ದಂಗಿದ್ದಾರೆ ಇವರು. ನಮ್ಮ ಜರ್ನಿ ಇದಕ್ಕೆ ಹೋಗ್ತಾ ಇದ್ದೀರಿ. ಜೈ ಶ್ರೀರಾಮ್. ಹೇಗಿದೆ ಇವಾಗ ನನ್ನ ಜರ್ನಿ ಬಂದು KGF ವರೆಗೂ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ದೊಡ್ಡ ಜಯ ನಮಗೆ. ಸತತ 500 ವರ್ಷಗಳ ಒಂದು ಸ್ಟ್ರಗಲ್ಲು, ಮತ್ತು ಒಂದು 50ರಿಂದ ಒಂದು 70 ವರ್ಷ ಏನು ಕೋರ್ಟಲ್ಲಿ ಕೇಸ್ ನಡೀತಾನೆ ಬಂತು. ಕೊನೆಗೂ ಜಯ ಅನ್ನೋದು ನಮ್ಗೆ ಸಿಕ್ಕಿದೆ. ದ ಪವರ್ಫುಲ್ ಮ್ಯಾನ್, ದ ಪವರ್ಫುಲ್ ಲೀಡರ್ ನರೇಂದ್ರ ಮೋದಿ. ಸೊ ಇದನ್ನ ರಾಮ ಮಂದಿರನ ಇವತ್ತು ಏನು ಕಟ್ಟಿ ಒಂದು ಇನಾಗ್ರೇಷನ್ ಆಗಿ ನಾವು ಒಂದು ದೊಡ್ಡ ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ರೀಸನ್ನೇ BJP ಅವರು. ಸೊ BJP ಅವರು ಸೀರಿಯಸ್ ಆಗಿ ತೊಗೊಂಡಿದ್ದಕ್ಕೇ ಇವತ್ತು ನಮಗೆ ಇಷ್ಟೊಂದು ದೊಡ್ಡ ಜಯ ಅನ್ನೋ ಸಿಕ್ಕಿರೋದು. ಸೊ ಎಲ್ಲರಿಗೂ ಇನ್ನೊಂದ್ಸರಿ ಜೈ ಶ್ರೀರಾಮ್. ತುಂಬ ಒಂದು ಎಮೋಷ್ನಲ್ ನೋಡಿ ಗುರು ಇದು. ಜೈ ಶ್ರೀರಾಮ್ ಅನ್ನೋ ವರ್ಡೇ ಏನೋ ಒಂಥರ ಎಮೋಷನ್ನು, ಎಷ್ಟೋ ಒಂದು ಧೈರ್ಯ ಕೊಡುತ್ತೆ ಎಲ್ಲರಿಗೂ. ಭಯ ಆದರೆ ಅಷ್ಟೇ, ನೀವು ನೋವಲ್ಲಿದ್ದರೂ ಅಷ್ಟೇ, ವೆನ್ ಯು ಆರ್ ಫೀಲಿಂಗ್ ಅಲೋನ್, ಆ ಒಂದು ವರ್ಡ್ ಹೇಳಿ ಸಾಕು, ಪಾವನ ಆಗಿಬಿಡುತ್ತೆ ಜೀವನ. ನಾನು ಹೋಗ್ಬೇಕಿರೋ ಪ್ಲೇಸ್ಗೆ ಇನ್ನೂ 65 ಕಿಲೋಮೀಟರ್ಸ್ ಇದೆ. ಸೊ ಜಸ್ಟ್ 2 ಕಿಲೋಮೀಟರ್ಸ್ ಬಂದಿದ್ದೀನಿ. ಸೊ ಏನು ಹೋಗ್ತಾ ಇರೋದು, ಏನು ಮ್ಯಾಟ್ರು ಅಂತ ಹೋಗ್ತಾ ಅರ್ಥ ಆಗುತ್ತೆ ನಿಮಗೆ. ಅಪಾಯಿಂಟ್ಮೆಂಟ್ ಬಂದು 3 o'clock ಇದೆ. 2:45 ರೀಚ್ ಆಗಬೇಕು. ರೈಟ್ ನಾವು ಟೈಮ್ ಬಂದು 1:30 ಎಕ್ಸಾಕ್ಟ್ ಟೈಮ್ಗೆ ಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗೋದಕ್ಕೂ 1 hour 20 minutes ಜರ್ನಿ ತೋರಿಸ್ತಾ ಇತ್ತು, ವಿಚ್ ಇಸ್ ನಾಟ್ ಬ್ಯಾಡ್. ರೈಟ್ ಒಳ್ಳೆ ಟೈಮ್ಗೆ ಮನೆ ಬಿಟ್ಟಿದ್ದೀನಿ. ಅಂದರೆ ಶುಭ ಶಕುನ ಅಪಶಕುನ ಅಂತಲ್ಲ, ಅಲ್ಲಿ ಹೋಗೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು 1/2 hour ಮುಂಚೆ ಇರೋಣ. ಏನು ತೊಂದರೆ ಏನಿಲ್ಲ, ಹೋಗೋ ಕೆಲಸ ಚೆನ್ನಾಗಾಗಬೇಕು ಅಷ್ಟೇ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಸೊ ನಾನು ಹಾಕೋ ಪ್ರತಿ ವಿಡಿಯೋನು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹೋಪ್ ಎಲ್ಲರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಥ್ಯಾಂಕ್ ಯು ಸೋ ಮಚ್ ಗೈಸ್. ಲಾಸ್ಟ್ ವಿಡಿಯೋ ನಾನು ಯಾವಾಗಲೂ 100-200ಗೆ ಸ್ಟಾಪ್ ಆಗ್ತಾ ಇತ್ತು ನನ್ನ ವೀಡಿಯೋಸ್. ಈಗ ಆಲ್ಮೋಸ್ಟ್ 700 ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದರಲ್ಲೂ ಕಮೆಂಟ್ ಹಾಕಿದ್ರಿ. ಆ್ಯಂಡ್ ಈ ವೆಹಿಕಲ್ ಆನ್ ರೋಡ್ ಪ್ರೈಸ್ ಬಗ್ಗೆ ನಾನು ಹೇಳಲೇ ಇಲ್ಲ. ಸೊ ಇದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ ವೇರಿ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇದು KA01 ರಿಜಿಸ್ಟ್ರೇಟೆಡ್. ಇದು ನಾನು ಇರೋ ಏರಿಯಾ ಬಂದುಬಿಟ್ಟು KA53 ರಿಜಿಸ್ಟ್ರೇಷನ್ನು. ಸೊ ಅಲ್ಲಿಗೂ ನಾನು ಕೊಟೇಶನ್ ಹಾಕಿ ಚೆಕ್ ಮಾಡಿದಾಗ ಒಂದು 3 ಹೀರೋ ಶೋರೂಮಲ್ಲೇ ಕೊಟೇಶನ್ ಹಾಕ್ಸಿದೆ. ಅದರಲ್ಲಿ ವೇರಿಯೇಷನ್ ನೋಡಿದ್ರೆ 2 ಹೀರೋ ಶೋರೂಮ್ ಅವರು ಒಂದೇ ಕೊಟ್ಟಿದ್ರು. ಯಾರು KA53 ಏರಿಯಾ ಅವರು. ಮತ್ತು KA51 ಇದೆಯಲ್ಲ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿದಾಗ ನನಗೆ 11,500 ಬಂತು. ಆಮೇಲೆ ಫೈನಲ್ ಅದು ಪ್ರೋಸೆಸ್ ಎಲ್ಲ ಆದಮೇಲೆ ಒಂದು 8,000 9,000ವರೆಗೂ ಬಂತು ವೇರಿಯೇಷನು. ಅಂದರೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬೈಕ್ ಬೇಕು ಅಂದ್ಬಿಟ್ಟು ಒಂದು ಆ್ಯಪ್ ಇದೆ, ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಏರಿಯಾನ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಒಂದು 5,000 ವೇರಿಯನ್ಸಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟಿದೆ ಅಂತ. ಸೊ ನಾನು ಅದೇ ರೀತಿ ಫಸ್ಟ್ ಚೆಕ್ ಮಾಡಿದೆ, ಮತ್ತು ಕ್ಲಾರಿಟಿ ಇರಲಿಲ್ಲ. ಆಮೇಲೆ ಡೈರೆಕ್ಟಾಗಿ 2-3 ಹೀರೋ ಆ ಥರ ಶೋರೂಮ್ಗೆ ಹೋಗಿ ಕನ್ಫರ್ಮ್ ಮಾಡಿಕೊಂಡೆ. ಆಮೇಲೆ ನನಗೆ ಗೊತ್ತಾಯಿತು, ಓಕೆ ಅಟ್ಲೀಸ್ಟ್ ಒಂದು 5,000 9,000ವರೆಗೂ ಸೇವ್ ಆಗ್ತಿದೆಯಲ್ಲ, ಸೇವ್ ಆಗಿರೋ ಅಮೌಂಟ್ನ ಇದರ ಗ್ಯಾಜೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋಣ. ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಬೇಕು, ಸ್ಯಾಡಲ್ ಸ್ಟೇ ಬರುತ್ತೆ ಅದು ಹಾಕ್ಸ್ಬೇಕು, ಹ್ಯಾಂಡಲ್ ಬಾರ್ ಹಾಕ್ಸ್ಬೇಕು, ಟೂರಿಂಗ್ ಹ್ಯಾಂಡಲ್ ಬಾರ್ದು, ಈ ಥರ ಲೈಟ್ ಪ್ರೊಟೆಕ್ಟರು, ಇದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು, ಇದಕ್ಕೆ ಒಂಥರ ಬ್ಲೂಯಿಶ್ ಬರುತ್ತೆ ಅದು ಹಾಕ್ಸ್ಬೇಕು, ಫಾಗ್ ಲೈಟ್ ಹಾಕ್ಸ್ಬೇಕು. ಸೊ ಈ ಥರ ಎಲ್ಲದು ಒಂದು ಜಾಗದಲ್ಲಿ ಅಮೌಂಟ್ ಸೇವ್ ಆದರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಈಗ KA01 ತೊಗೊಂಡೆ ಹೋಗಿ ಆ ಏರಿಯಾದಲ್ಲಿ ಬರೋ ಹೀರೋ ಶೋರೂಮು ವಾಯುರಥ ಮಾರತಳ್ಳಿ ಅಂತ.
ಸೊ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಇಫ್ ಯು ವಾಂಟ್ ಟು ಬೈ ದಿಸ್ ಮೋಟರ್ ಸೈಕಲ್. ಸೊ ಆಸ್ ಆಫ್ ನಾವು ನರಸಾಪುರ ಹತ್ರ ಇದ್ದೀನಿ. ಟೈಮ್ ಬಂದು 1:37. ಏನು ಗುರು, ಆಲ್ಮೋಸ್ಟ್ 15-20 ಕಿಲೋಮೀಟರ್ ಬಂದುಬಿಟ್ಟಿದ್ದೀನಿ ಮನೆ ಹತ್ರದಿಂದ. 10 ನಿಮಿಷ 11 ನಿಮಿಷ ಕರೆಕ್ಟಾಗಿ. ಸೊ ಏನು ಇದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಆ ಸೈಡು. ಫಸ್ಟ್ ಇದು ಸಿಂಗಲ್, ಆವಾಗಲೇ ಇವ್ರೇನಾದ್ರು ಡಬಲ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ರೆ ಇಷ್ಟೊಂದು ರೆಸ್ಟೇ ಇರ್ತಾ ಇರಲಿಲ್ಲ ಈ ರೋಡಲ್ಲಿ, ಪೀಸ್ಫುಲ್ಲಾಗಿ ಹೋಗ್ಬೋದಿತ್ತು. ಸೊ ಅವಾಗ ಸಿಂಗಲ್ ಮಾತ್ರ ಒನ್ ವೇ ಈ ಸೈಡ್ ಮಾತ್ರ ಕನ್ಸ್ಟ್ರಕ್ಟ್ ಮಾಡಿದರೆ, ಇವಾಗ ಆ ಸೈಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಡೈವರ್ಷನ್ ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಆ ಕಡೆ ಒನ್ ವೇ ಕನ್ವರ್ಟ್ ಮಾಡಿದ್ರೆ ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಇದು ಮೇಲೆ ಕೊಡ್ಬೋದಿತ್ತು. ಬಟ್ ಇದನ್ನು ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಗೊತ್ತಿಲ್ಲ ಗುರು, ಇಂಜಿನಿಯರ್ಸ್ ರೀಸನ್ಸ್ ಒಂದೊಂದು ಥರ ಇರುತ್ತೆ. ಪ್ಲಾನಿಂಗ್ ಒಂದು, ಎಕ್ಸಿಕ್ಯೂಟಿವ್ ಒಂದು, ಲಾಸ್ಟಲ್ಲಿ ಔಟ್ಪುಟ್ ಒಂದು. ಇದೊಂಥರ ಕಾಮನ್ ಅವ್ರಿಗೆ, ಇಂಜಿನಿಯರ್ಸ್ಗೆ. ಇಲ್ಲ ಗುರು, ಇಲ್ಲೂ ಕೆದಕ್ಬಿಟ್ಟಿದ್ದಾರೆ ರೋಡು. ಇಲ್ಲಿ ಓಕೆ ಓಕೆ ಓಕೆ. ತುಂಬ ದೊಡ್ಡದಾಗಿ ಮಾಡ್ತಿದ್ದಾನೆ ಇದನ್ನು ನೋಡಿ. ಅಂಡರ್ಪಾಸ್ ಇಲ್ಲೂ ಕೊಟ್ಟಿದ್ದಾನೆ. ಮತ್ತು ಇದು ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ. ಸೊ ಗೈಸ್, ಇನ್ನೊಂದೇನೆಂದರೆ ಮೆಟ್ರೋ ಇಲ್ಲವರೆಗೂ ಬರ್ತಾ ಇದೆ. ಸ್ಯಾಂಕ್ಷನ್ ಆಗಿದೆ, ಪ್ರೀ ಪ್ಲ್ಯಾನ್ಡ್ ಎಲ್ಲ ಆಗಿದೆ. ಮೇ ಬಿ ಯಾವಾಗ ಕನ್ಸ್ಟ್ರಕ್ಟ್ ಮಾಡ್ತಾರೆ ಗೊತ್ತಿರಾ. ಫ್ಯೂಚರಲ್ಲಿ 100% ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಮೇ ಬಿ ಈ ಸೈಡ್ ಬರುತ್ತೋ ಆ ಸೈಡ್ ಬರುತ್ತೋ ಗೊತ್ತಿಲ್ಲ, 100% ಮೆಟ್ರೋ ಇಲ್ಲಿವರೆಗೂ ಬಂದೇ ಬರುತ್ತೆ. ಇಲ್ಲಿ ಹೇಳಿದ್ನಲ್ಲ, ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಬೆಟ್ಟ ಇದೆ ಅಂತ, ಅಲ್ಲಿ ಬಂಡೆ ಒಳಗಡೆ ಇದೆ. ಅಲ್ಲಿ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗಲ್ಲ. ಈ ರೈಟ್ ಸೈಡ್ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದರಲ್ಲಿ ಸಕ್ಕದಾಗಿದೆ. ಅದಕ್ಕಿಂತ ಇನ್ನು ಸ್ವಲ್ಪ ಮೇಲೆ ಹತ್ತಿದ್ರೆ ಈ ವ್ಯೂ, ಈ ರೋಡ್ ವ್ಯೂ ನೈಟ್ ಹೊತ್ತು ಸನ್ಸೆಟ್ಗೆ ಸೂಪರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದನ್ನು ಒಂದಿನ ಕವರ್ ಮಾಡ್ತೀನಿ. ಸೊ ನಮ್ಮ ಬೈಕಲ್ಲಿ ಬಂದಾಗ ನೆಕ್ಸ್ಟ್ ಟೈಮ್ ಬಂದು ಕವರ್ ಮಾಡ್ತೀನಿ ಆದಷ್ಟು. ನಮ್ಮದು ಆ ಸನ್ಸೆಟ್ ಟೈಮಲ್ಲಿ ಯಾರನ್ನೂ ಬಿಡಲ್ಲ, ಫಾರೆಸ್ಟ್ ಗಾರ್ಡ್ ಇರ್ತಾರೆ. ಅಲ್ಲಿ ಚಿರತೆ ಇದೆ ಸ್ನೇಹಿತರೆ, ಚಿರತೆ ಮತ್ತು ಕರಡಿ ಆ ಬೆಟ್ಟದ ಮೇಲೆ ಇವಾಗಲೂ ನಿಜ ಇದೆ. ಕುರಿ ಕಾಯೋಕ್ಕೆ ಅವರು ಹೋಗ್ತಾರಲ್ಲ ಹಸುಗೆ, ಅವರು ಫೋಟೋಗಳೆಲ್ಲ ಹಿಡಿದು ರೀಸೆಂಟಾಗಿ, ಮತ್ತು ಅದು ಶಿಫ್ಟ್ ಮಾಡಿರೋದು ಎಲ್ಲ ನೋಡಿದ್ವಿ, ತೋರಿಸಿದ್ರು, ಹೆಜ್ಜೆ ಗುಡ್ದೆಲ್ಲನೂ ತೋರಿಸಿದ್ರು. ಜಾಸ್ತಿ ಹೊತ್ತಿರಬೇಡಿ, ಕತ್ಲಾಗೋಗಿ ಮುಂಚೆನೇ ಬೆಟ್ಟ ಇಳಿದು ಹೋಗ್ಬಿಡಿ, ಫುಲ್ಲು ಡಾರ್ಕ್ ಆಗೋಗಿ ಮುಂಚೆನೇ, ಇಲ್ಲಾಂದರೆ ಯು ಆರ್ ಗೋಯಿಂಗ್ ಟು ಬಿ ಇನ್ ರಿಸ್ಕ್ ಅಂತಂದ. ಇನ್ನೂ ಏನು ನೋಡಿಲ್ಲ ಗುರು ಪ್ರಪಂಚನ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ. ಸೊ ಡೈವರ್ಷನ್ ಪಾಯಿಂಟ್ ಇದು, ಕೋಲಾರ್ ಟು KGF. ಯಾಕೆ ಅವ್ನು ರೋಡ್ ಮಿಸ್ ಆದಂಗಿದ್ದಾನೆ. ಅವನೊಂದು ಒಳ್ಳೆ ಟರ್ನ್ ತೊಗೊಳ್ಳೋಣ ನಾನು ಬಂದೆ. ಇವಾಗ ನೋಡಿದ್ರೆ ಲಾರಿ ಅವ್ನು ಬಂದ್ಬಿಟ್ಟು ಹಾಗೆ ಬೆಂಡು ಮಾಡಿ ಹೊಸ ರೋಡ್ ಹಾಕಿದ್ದಾರೆ ಎಲ್ಲನೂ. ಸೊ ಇದೆ KGF ರೋಡು. ಈ ರೈಡ್ನಲ್ಲಿ ನಾವು ಫಸ್ಟ್ ರೈಲ್ವೆ ಕ್ರಾಸ್ನ ಮಾಡ್ತಿದ್ದೀವಿ. ಇನ್ನೊಂದು ಕ್ಯಾಮ್ರಾ ತೊಗೋಬೇಕು ಗುರು, Insta 360 ನೋಡಿ. ಇಲ್ಲಿ ಮೌಂಟ್ ಮಾಡಬೇಕು, ಮೌಂಟ್ ಹಾಕಿದ್ದೀವಿ ನೋಡಿ, ಹ್ಯಾಂಡಲ್ ಬರೋ ಮೌಂಟು. ನೀರಿದೆ, ಟೈಮಿಂಗ್ ಇದೆ, ಹೋಗೋಣ ಬೇಡವಾ? ತಾಳಿದವನು ಬಾಳಿಯಾನು, ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟು ಬೇಗ ಮುಂದಡೆ ವೆಹಿಕಲ್ಸ್ ಯಾವುದು ಬರ್ತಿಲ್ಲ. ಅಂದರೆ ನನಗೆ ಟೈಮಿಂಗ್ ಇದೆ, ನನಗೆ ಟೈಮ್ ಇದೆ ಟು ಓವರ್ಟೇಕ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಬ್ಲಾಕ್ ಆಗಿದೆ. ಎಲ್ಲಾದರೂ ಸೈಡ್ಗೆ ಹಾಕಿ ಸಾಂಗ್ಸ್ ಹಾಕೊಬೇಕು ಗುರು. ಇನ್ನು 35 ಕಿಲೋಮೀಟರ್ ಇದೆ, ಸುಮ್ಮನೆ ಬೇಜಾರಿಂದ ಹೋಗಬೇಕು. ಸೊ ನೀವು ಅಷ್ಟೇ ಯಾರಾದರೂ ಪಾಸ್ಪೋರ್ಟ್ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ. ಬಿಕಾಸ್ ಗೊತ್ತಿಲ್ಲ ನಮಗೆ ಯಾವ ಟೈಮಲ್ಲಿ ಯಾವ ಆಪರ್ಚುನಿಟಿ ಬರುತ್ತೆ ಅಂತ. ಮೋಸ್ಟ್ ಆಫ್ ದಿ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇವಾಗೂ ತುಂಬ ಜನ ಹತ್ರ ಇಲ್ಲ ಪಾಸ್ಪೋರ್ಟು. ಇವಾಗ ಅಷ್ಟೇ ನನಗೆ ನ್ಯೂ ಜಾಯ್ನಿಂಗ್ ಇತ್ತು ಹೊಸ ಆಫೀಸ್ಗೆ, ಎಲ್ಲ ಪಾಸ್ಪೋರ್ಟ್ ಬೇಕೇ ಬೇಕು ಅಂತಂದರು. ಹೂನೋಸ್ ಹೊಸ ಪ್ರಾಜೆಕ್ಟ್ಸ್ ಯಾವುದಾದ್ರು ಬಂದರೆ ನಿಮ್ಮನ್ನು ಟ್ರೈನಿಂಗ್ಗೋಸ್ಕರ ಹೊರಗಡೆ ಕಳಿಸ್ಬೋದು. ಅದು ಕಂಪನಿನ ವ್ಯಾರ ಮಾಡುತ್ತೆ ಗುರು. ಸೊ ಅದಕ್ಕೆ ಈ ಅರ್ಜೆಂಟಾಗಿ ಮೊನ್ನೆ ಫ್ರೈಡೇ ನಮಗೆ ಮೀಟಿಂಗ್ ತೊಗೊಂಡ್ರು. ಸೊ ಪಾಸ್ವರ್ಡ್ ಇದೆಯಾ ಅಂತ ಕೇಳಿದ್ರು. ಇಲ್ಲ ಪಾಸ್ವರ್ಡ್ ಇಲ್ಲ ಅಂದರೆ ವಿ ಕಾಂಟ್ ಹೆಲ್ಪ್ ಯು ಔಟ್ ಅಂತಂದರು.
ಆಮೇಲೆ ಅವರೇ ಸಜೆಸ್ಟ್ ಮಾಡಿದ್ರು ಲೈಕ್ ಈ ಥರ ವೆಬ್ಸೈಟಲ್ಲಿ ಹೋಗಿ ಇಷ್ಟು ಪೇ ಮಾಡು, ಅಪಾಯಿಂಟ್ಮೆಂಟ್ ತಗೋ, ಅಪಾಯಿಂಟ್ಮೆಂಟ್ ಲೆಟರ್ ನಮಗೆ ಕಳಿಸು, ನಿಮ್ದು ಅದೇ ಎನ್ವಲಪ್ಮೆಂಟ್ ಬರುತ್ತಲ್ಲ, ಅಕ್ನಾಲೆಜ್ಮೆಂಟ್ ಸಾರಿ, ಅದನ್ನ ಕಳಿಸು ನಮಗೆ, ಅದನ್ನ ಬೇಸ್ ಮಾಡಿ ನಿನ್ನ ಅಪ್ರೂವ್ ಮಾಡ್ತೀವಿ ಅಂತಂದರು. ಸೊ ಇಮಿಡಿಯೇಟಾಗಿ ಹೋಗಿ ಅಪ್ಲೈ ಮಾಡಿ ಅವ್ರಿಗೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ಅವ್ರಿಗೆ ಮೇಲ್ ಮಾಡಿದೆ. ಹತ್ರದಲ್ಲಿ ಯಾವ ಡೇಟ್ ಇದೆ, ಎಲ್ಲೋದ್ರೆ ಬೆಟರು ಅಂತ ಅವ್ರು ಕೇಳಿದ್ರು, ಎಲ್ಲೋಗ್ತೀಯಾ ಅಂತ. ನಾವು ಇಟ್ಕೊಂಡು ಅವರು ಪ್ಲೇಸಸ್ ಹೇಳಿದ್ರು, ಚಿಕ್ಕಬಳ್ಳಾಪುರ, ಮಾರತಳ್ಳಿ, ಮತ್ತು ಇನ್ನೊಂದು ಯಾವುದೋ ಏರಿಯಾ ಇರೋದು ಗೊತ್ತು, ಆಮೇಲೆ KGF ಹೇಳಿದ್ರು. ಆಮೇಲೆ ಮಾರತಳ್ಳಿ ಕೊಡಿ ಅಂತಂದೆ. ಮಾರತಳ್ಳಿ ಆದರೆ ಬರೋ ತಿಂಗಳಿದೆ, 15ನೇ ತಾರೀಕು 18ನೇ ತಾರೀಕು ಇದೆ ಅಂತಂದರು. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಲ್ವಾ ಅಪಾಯಿಂಟ್ಮೆಂಟ್ ತೊಗೊಂಡು. ಸೊ ಅದಕ್ಕೆ ಆಮೇಲೆ ಹತ್ರದಲ್ಲಿ ಯಾವುದಿದೆ ಅಂತಂದರೆ ಡೇ ಆಫ್ಟರ್ ಟುಮಾರೋ ಏನು ಇದು KGF ಇದೆ ಅಂತಂದರು. ಸರಿ ಅಲ್ಲೇ ಕೊಡಿಯೋಣ, ಆಗಿದ್ದಾಗೋಗ್ಲಿ ಅಂತಂದ. ಸೊ ನನಗೂ ಒಂದು ಕಂಟೆಂಟ್ ಥರ ಆಗುತ್ತೆ ಹೋಗ್ಬೇಕಾದ್ರೆ, 65 ಕಿಲೋಮೀಟರ್ಸ್ ಅಲ್ವಾ ಅಂತ. ಜೈ ಶ್ರೀರಾಮ್ ಇಲ್ಲಿ ಇದಾಗ್ತಾ ಇದ್ದಾರೆ ಅನ್ನದಾನ. ಸೊ ಅದಕ್ಕೆ ನೀವು ಕೂಡ ಡಿಲೇ ಮಾಡಬೇಡಿ. ಆಪರ್ಚುನಿಟೀಸ್ ಯಾವ ಕಡೆಯಿಂದ ಯಾವ ರೀತಿಯಲ್ಲಿ ಬರುತ್ತೋ ನಮ್ಗೆ ಗೊತ್ತಿಲ್ಲ. ಎಲ್ಲದಕ್ಕೂ ನಾವು ರೆಡಿ ಆಗಿರಬೇಕು. ಬರೋ ಆಪರ್ಚುನಿಟಿನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಸೊ ಏನು ಅರೌಂಡ್ ನಿಮಗೆ 2000 ಕಾಸ್ಟ್ ಆಗುತ್ತೆ ಅಷ್ಟೇ ಸ್ನೇಹಿತರೆ. ಸೊ ನನಗೆ ಅವರು ಸೈಬರ್ ಸೆಂಟರ್ಗೆ ಹೋಗಿದ್ನಲ್ಲ, 1500 ರೂಪೀಸ್, 1500 ಅಷ್ಟೇ ನೀವು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗಿರೋದು. ಇನ್ನು ರಿಮೈನಿಂಗು ಏನಿದೆ ಅವರು ಕನ್ಸಲ್ಟೆನ್ಸಿ ಫೀಸ್ ತೊಗೊತಾರೆ. ನಾನು ಅದು ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲೇ ರೆಡಿ ಮಾಡಿಸ್ತಿದ್ದೆ. ಸೊ ಎಲ್ಲ ಓವರಾಲ್ ನನಗೆ 2000 ಆಯಿತು. ಬರೀ ಅಪ್ಲೈ ಮಾಡೋದಂದರೆ ನಿಮಗೆ ಅರೌಂಡು 1600 ಇಲ್ಲಾಂದರೆ 1700 ಆಗಿಬಿಡುತ್ತೆ. ಅಂದರೆ 1700 ರೂಪೀಸ್ ಆಗ್ಬೋದು ಎಕ್ಸ್ಟ್ರಾ ಅವರು ಕನ್ಸಲ್ಟೆನ್ಸಿ ಫೀಸ್ ಎಲ್ಲ ಸೇರಿ. ನೋಡಿ, ಮಿಸ್ ಮಾಡ್ಕೊಬೇಡಿ, ಅಪ್ಲೈ ಮಾಡಿಬಿಡಿ ಎಲ್ಲರೂ. ಮನೆಯಲ್ಲಿ ಇರುತ್ತೆ ಗುರು, ಒಂದಲ್ಲ ಒಂದು ಇದಕ್ಕೆ ಯೂಸ್ ಆಗೇ ಆಗುತ್ತೆ. ಸೊ ನಮ್ಮ ರೈಡಲ್ಲಿ ನಾವು ಸೆಕೆಂಡ್ ರೈಲ್ವೆ ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಬಂಗಾರಪೇಟೆ. ನೀವೆಲ್ಲ ಅಲ್ಲಿ ಸ್ಟ್ರೀಟ್ ಫುಡ್ ತಿನ್ನಬೇಕಾದ್ರೆ ನೋಡ್ತಾ ಇರ್ತೀರಲ್ಲ, ಬಂಗಾರಪೇಟೆ ಚಾಟ್ಸು, ಬಂಗಾರಪೇಟೆ ಪಾನಿಪುರಿ ಅಂತ. ಸೊ ಇದೇ ನೋಡಿ ಬಂಗಾರಪೇಟೆ. ಎಲ್ಲಿ ಕೂಡ ಬಂಗಾರ ತಿರುಪತಿ ಅಂತಿದೆ, ತುಂಬ ಚೆನ್ನಾಗಿದೆ. ಸೊ ಯಾವುದಾದ್ರೂ ಒಂದು ವೀಕೆಂಡ್ ರೈಡ್ ಥರ ನೀವು ಯಾರಾದರೂ ನೋಡಿ ರೈಡ್ ಮಾಡಬೇಕಂದ್ರೆ ಫ್ರಮ್ ದಿ ಬೆಂಗಳೂರು ಒಂದು ಒಳ್ಳೆ ಸ್ಪಾಟು ಗುರು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಂಗಾರು ತಿರುಪತಿ ವಿಸಿಟ್ ಮಾಡಿ ಆ್ಯಂಡ್ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ. ಸೊ ಇನ್ನು KGFಗೆ 11 ಕಿಲೋಮೀಟರ್ ಇದೆ. ಸೊ ಅಲ್ಲೋದಕ್ಕೆ ಮುಂಚೆ ಸೊ ಬಾಡಿ ಡಿಹೈಡ್ರೇಟ್ ಆಗಿದೆ. ಸೊ ಐ ಜಸ್ಟ್ ವಾಂಟ್ ಟು ಹೈಡ್ರೇಟ್ ಮೈ ಸೆಲ್ಫ್. ಒಂದು ಫ್ರೂಟ್ಸ್ ಏನಾದಿದ್ದರೆ ಲೈಕ್ ಕಲ್ಲಂಗಡಿ ಅದು ಇದು, ಇವಾಗ ಸೀಸನ್ ಅಲ್ವಾ, 250. ಸೊ ಹೈಡ್ರೇಟ್ ಆಗಿಬಿಟ್ಟು ಹೋಗೋಣ ಅಂತ. ಶ್ರೀರಾಮ್. ಹೋಗು ಹಬ್ಬ ಅಂದರೆ ಹಬ್ಬ. ಯುಗಾದಿ ಕೂಡ ಈ ರೇಂಜಿಗೆ ಮಾಡ್ತಾರೆಲ್ಲ ಕೂಡ ಇಡೀ ದೇಶಾದ್ಯಂತ. ವೆನ್ ಇಟ್ಸ್ ಕಮ್ ಟು ದ ಹನುಮಾನ್ ಜಯಂತಿ ಆ್ಯಂಡ್ ರಾಮನವಮಿ, ಅಷ್ಟು ಜನ ಇರ್ತಾರೆ. ಯಾರೋ ಸೂಪರ್ ಬೈಕರ್ ಒಬ್ಬ ಬರ್ತಾ ಇದ್ದಾನೆ ಹಿಂದ್ಗಡೆ, ಚಮ್ಮಕ್ ಚೆಲ್ಲ ನೋಡಿ ಬರ್ತಾನೆ ಈಗ. ಏನು ಗುರು, ನನಗೆ ತಕ್ಕಂಗೆ ಸಾಂಗ್ ಬಂದ್ಬಿಡ್ತು. 10 ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ. ಬಂಗಾರಪೇಟೆ ಬಿಟ್ಟು ಅದು 11 ಕಿಲೋಮೀಟರ್ ಇರೋದು. ನಾನು ಇನ್ನೂ ಬಂಗಾರಪೇಟೆ ಸೆಂಟ್ರಿಗೆ ಬಂದೀನಿ ಇವಾಗ. ಬಂಗಾರಪೇಟೆ ಬಸ್ ಸ್ಟ್ಯಾಂಡ್ ಇಲ್ಲಿರೋದು. ಬಂಗಾರಪೇಟೆಯಲ್ಲಿ ಯಾವುದೋ ಒಂದು ಚಾಟ್ಸ್ ಇದೆ ಗುರು. ನಾನು ರೀಸೆಂಟಾಗಿ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ. ಇಲ್ಲಿಗೆ ಬಂದರೆ ಇಲ್ಲಿ ಟ್ರೈ ಮಾಡಬೇಕು ಅಂದ್ಕೊಂಡೆ. ಅದೇ ಫಸ್ಟು ಅಂದರೆ ಹಳೇದು ಚಾಟ್ಸ್ ಈ ಬಂಗಾರಪೇಟೆ ಫೇಮಸ್ ಇರುತ್ತಲ್ಲ, ಅದಕ್ಕೆ ಹಳೇ ಒಂದು ರೆಸ್ಟೋರೆಂಟ್ ಇಲ್ಲ ಫಾಸ್ಟ್ ಫುಡ್ ಸೆಂಟರ್ ಇದೆ ನೋಡಿ, ಹಾರ್ಟ್ ಆಫ್ ಬಂಗಾರಪೇಟೆ. ಕಬ್ಬು ಎಲ್ಲ ಒಣಗಿ ಹೋಗ್ಬಿಟ್ಟಿದೆ, ಅದನ್ನೇ ತೊಗೊತಾ ಇದ್ದಾರೆ. ಅದು ಮೇಲೆ ಒಣಗಿದೆ ಅಂದರೆ ಅದರಲ್ಲಿರೋ ರಸ ಏನೂ ಇರಲ್ಲ, ಜಸ್ಟ್ ಫೈಬರ್ ಮಾತ್ರ ಇರುತ್ತೆ. ಪೂಜೆ ಇವಾಗ ನಡೀತಾ ಇದೆ ಇಲ್ಲಿ. ಎಲ್ಲಾದರೂ ಕೊಟ್ಟರೆ ಪ್ರಸಾದ ತಿನ್ಕೊಂಡು ಹೋಗ್ಬಿಡ್ಬೇಕಪ್ಪ.
ಆಗೋಗಿದೆ ಅಂಕಲ್ ಹತ್ರ. ಓಕೆ, ಇಲ್ಲಿ UPI ಇದೆ. ಸ್ನೇಹಿತರೆ, ಮಿಕ್ಸ್ ಫ್ರೂಟ್ ಅಂತ ತೊಗೊಂಡಿದ್ದೀನಿ. ಸೊ ಹೆಲ್ಮೆಟ್ ಆಗಿತ್ತು ಅಂಗಡಿ ಯಾವುದೋ ಯುದ್ಧ ನಡೀತಾ ಇದೆ ಗುರು. 5 minutes later. ಓಕೆ, ನಾನು ಹೋಗ್ಬೇಕಾಗಿರೋ ಪ್ಲೇಸ್ಗೆ 12 ಕಿಲೋಮೀಟರ್ಸ್ ಇದೆ. 20 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಆಲ್ರೆಡಿ ಟೈಮ್ ಬಂದೀಗ 2:25 ಆಗಿದೆ. ಸೊ ಇಲ್ಲಿ ಕೂಡ ಅನ್ನದಾನ ನಡೀತಾ ಇದೆ. ಸೊ ಫ್ರೂಟ್ಸ್ ತಿಂದೆ ಪರವಾಗಿಲ್ಲ. ಫಸ್ಟು ಕೆಲಸ ಮುಗಿಬೇಕು ಗುರು. ಬಂದರೆ ಕೆಲಸ ಆನ್ ದ ವೇ ಬರಬೇಕಾದ್ರೆ ಎಲ್ಲಾದರೂ ಕೊಟ್ಟರೆ ಸೊ ವಿ ಕ್ಯಾನ್ ಟೇಕ್ ಬ್ಲೆಸ್ಸಿಂಗ್ಸ್. ಸೊ ನಾನು ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೆ ರೋಡ್ ಸೈಡ್ ಈ ಥರ ಇತ್ತು ಮರಗಳು ನಮ್ಮೂರಲ್ಲಿ. ಆಮೇಲೆ ಡೆಮಾಲಿಷನ್ಗೆ ಅಂತ 4 ಲೈನ್ ರೋಡ್ ಮಾಡೋಕ್ಕೋಗಿ ದೊಡ್ಡ ದೊಡ್ಡ ಹರಳಿ ಮರ ಎಲ್ಲ ಇತ್ತು ಆಗ. ಅದು ಬೇರೆ ಬಂದಿರುತ್ತಲ್ವ ಹರಳಿ ಮರದು, ಅದನ್ನೆಲ್ಲ ಒಂದಕ್ಕೊಂದು ಹಿಂಗೆ ಜೈಂಟ್ ಮಾಡಿಬಿಟ್ಟು ಉಯ್ಯಾಲೆ ಎಲ್ಲ ಆಡೋದು, ಮರಕೋತಿ ಆಡೋದು, ಇದು ಒಂಥರ ಮೆಮೊರೀಸ್ ಗುರು ಅದೆಲ್ಲ. ಆಮೇಲೆ ದೊಡ್ಡದೊಂದು ದೇವಸ್ಥಾನ ಇತ್ತು, ಆಂಜನೇಯ ದೇವಸ್ಥಾನ. ಇವಾಗ ಏನು ನೀವು ಈ ವಿಡಿಯೋ ಬಿಗಿನಿಂಗಲ್ಲಿ ನೋಡಿರ್ತಾರಲ್ವ, ಅದು ತುಂಬ ದೊಡ್ಡದಾಗಿತ್ತು ದೇವಸ್ಥಾನ. ಅದನ್ನು ದಬ್ಬಿಟ್ಟು ರೋಡ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಇದಾದ ಗುರು 4 ಕಿಲೋಮೀಟರ್ಸ್ ಬಂದ್ಬಿಟ್ವಾ. KGF ಕಾಂಪ್ಲೆಕ್ಸ್. ಎಸ್, ವೆಲ್ಕಮ್ ಟು KGF ಗೈಸ್. ರೈಲ್ವೆ ಸ್ಟೇಷನ್ ಇದ್ದಂಗಿದೆ ಇಲ್ಲಿ. ವಾಟ್ ಇಸ್ ದಿಸ್? ಏನೋ ಇದೆ, ಓದೋಕ್ಕಾಗಲಿಲ್ಲ, ಮುಂದೆ ಬಂದ್ಬಿಡೆ. ಇವೆಲ್ಲ ಗೌರ್ಮೆಂಟ್ ಬ್ಲಾಕ್ಸ್. ಆರ್ಮಿ ಇದಾ? ಬೆಮೆಲ್. ಹಾಂ, ಓಕೆ, ಬೆಮೆಲ್. ಓಕೆ, ಗಾಟ್ ಇಟ್. ಕಿಲೋಮೀಟರ್ಸ್ ಇದೆ. ಮ್ಯಾಪು ಹಾಕೊಂಡ್ಬಿಟ್ಟಿದ್ದೇನೆ, ಯಾಕಂದರೆ ಇಲ್ಲಿವರೆಗೂ ಬರೋದು ಗೊತ್ತು, ಬಟ್ ಅಲ್ಲಿ ಹೋದ್ಮೇಲೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಫಸ್ಟ್ ಟೈಮ್ ಇದು ಸೋಲೋ ರೈಡ್ ಬರ್ತಾ ಇರೋದು ಇಷ್ಟು ದೂರ. ಸೊ ಅದಕ್ಕೆ ಕನ್ಫ್ಯೂಸ್ ಆಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಆಲ್ರೆಡಿ ಟೈಮ್ ಈಗ 2:36 ಆಗಿದೆ. 2:45ಗೆ ನನಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು. 2:45ಗೆ ಬಂದುಬಿಡಿ, ಆಮೇಲೆ 3 o'clockಗೆ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ್ದೀನಿ ನನಗೆ. ಸೊ ಆನ್ಲೈನ್ ಅಪಾಯಿಂಟ್ಮೆಂಟ್ ತೊಗೊಂಡಿರೋದ್ರಿಂದ ಏನೋ ಅವಶ್ಯಕತೆ ಟೈಮ್ ಏನು ಅಷ್ಟೊಂದು ಕನ್ಸ್ಯೂಮ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಏನೂ ಹೇಳೋದಕ್ಕಾಗಲ್ಲ, ಯಾಕಂದರೆ ಸಿಟಿಯಿಂದ ದೂರ ಇರೋದ್ರಿಂದ ಯಾರು ಬರ್ತಾರೆ ಯಾರು ಬರೋಲ್ಲ ಅಂತ ಆನ್ಲೈನು ಆಫ್ಲೈನ್ಗೆ ಹೋಗೋರನ್ನ ಇಬ್ಬರು ಒಂದೇ ಸರಿ ಇದು ಮಾಡಿದ್ರು ಮಾಡಿಬಿಡ್ತಾರೆ, ಕರ್ಸ್ಕೊಂಡ್ರು ಕರ್ಕೊಂಡ್ಬಿಡ್ತಾರೆ. ಇನ್ ಕೇಸ್ ಸಪ್ರೇಟ್ ಲೈನು ಸಪ್ರೇಟ್ ರೂಮ್ ಆ ಥರದ್ದು ಏನಾದರೂ ಇದ್ದರೂ ಕೂಡ. ಸೊ ನಮ್ಮ ಇದರಲ್ಲಿ ನಾವಿರೋದು ಬೆಟರ್ ಅಲ್ಲ, ನಮ್ಮ ಹುಷಾರಲ್ಲಿ ನಾವು. ಏನೋ ಫ್ಯಾಕ್ಟ್ರಿ ಇದ್ದಂಗಿದೆ ಅಲ್ಲಿ ದೊಡ್ಡದಾಗಿ. ಕೆ ಫ್ಯಾಕ್ಟ್ರಿನಾ ಗುರು? ಇಲ್ಲಾಂದರೆ KGF ಸೆಟ್ಟಾ ಇದು? ಹಿಂದ್ಗಡೆ ನೋಡಿ ಕಾಣಿಸ್ತಿದೆ, ಬಟ್ ಅದೇನೋ ಅಲ್ಲ ಗೊತ್ತಿಲ್ಲ. ಇದೆಲ್ಲ ಇದೆ ಏನು, ಗೋಲ್ಡ್ ಫೀಲ್ಡ್ ಗೋಲ್ಡ್ನ ಡಿಗ್ ಮಾಡಿ ಹಾಕಿರೋದು ಇದೆಲ್ಲ. ಯಾವ್ದು ಗುರು ಈ ಥರ ಇದೆ ಟೌನು? ಎಂಟ್ರಿ ಕೊಡ್ತಾ ಇದ್ದಂಗೆ ನೋಡಿ ರಾಶಿ ಇದೆ. ಆಂಬುಲೆನ್ಸ್ ಬರ್ತಿದೆ. ಸಿಟಿ ಸೊ ಈ ಒಂದು ರೈಡ್ನಲ್ಲಿ 3ನೇ ರೈಲ್ವೆ ಗೇಟ್ನ ಕ್ರಾಸ್ ಮಾಡ್ತಾ ಇದ್ದೀರಿ. ರೈಲ್ವೆ ಕ್ರಾಸ್, ಓಕೆ, ರೈಲ್ವೆ ಗೇಟ್. ಸೊ ಇನ್ನು 1 ಕಿಲೋಮೀಟರ್ ಇದೆ.
ಆನ್ ಮೈ ರೈಟ್ ಸೈಡ್. ಇದೆ ನೋಡಿಯಪ್ಪ KGF ಸೆಂಟರು. ನೋಡಿ ಇದೆಲ್ಲ ಏನಿದೆ ಎಲ್ಲ ಅಗದಿ ಇರೋದೆ. ನೋಡಿ ಇದೆಲ್ಲ ಮೇಲೆ ಏನು ನೋಡ್ತಾ ಇದ್ದೀರಾ, ಅದೇನಾ ರಾಶಿ? ಹಾಕಿದ್ದಾರೆ ಇಲ್ಲ ಬೆಟ್ಟನೇನ ಇಲ್ಲ ರಾಶಿ ಇರಬೇಕು ಅನ್ಸುತ್ತೆ ಅದು. ಸೊ ಕ್ಯಾಮ್ರಾ ತೆಗೆದು ಬ್ಯಾಗಲ್ಲಿ ಹಾಕ್ಬಿಡ್ತೀನಿ. ಮತ್ತೆ ನೋಡಿ ನನ್ನ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಸಾರಿ ಮೈ ರೈಟ್ ಸೈಡ್ ಇದೇನಾ? ಇದೆಲ್ಲ ಇದು ಪೊಲೀಸ್ ಸ್ಟೇಷನ್ ಇರಬೇಕು ಅನ್ಸುತ್ತೆ. KGF ನ್ಯಾಯಾಲಯ, ಕೋರ್ಟ್ ಇದು. ಸೇಮ್ ಇದೇ ಥರ ಇದೆ ಅದು ಬಿಲ್ಡಿಂಗ್ ಕೂಡ. ಎಸ್ ಇಲ್ಲಿದೆ ನೋಡಿ. ಸೊ ಗಾಡಿ ಇಲ್ಲೇ ಹಾಕ್ಬಿಟ್ಟು ಹೋಗ್ಬೇಕಾ, ಒಳಗಡೆ ತೊಗೊಂಡು ಹೋಗ್ಬೇಕಾ ಗೊತ್ತಿಲ್ವೇ. ಒಳಗಡೆ ಎಲ್ಲಿದೆ ಇಲ್ಲಿ ಪ್ಲೇಸು, ಇಲ್ಲೇ ಹಾಕ್ಬಿಟ್ಟು ಹೋಗ್ಬೇಕು ರೋಡಲ್ಲ. ಎಲ್ಲ ನೋಡಿ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಗಾಡಿಗಳನ್ನೆಲ್ಲ ಇವರು. ನೋ ಪಾರ್ಕಿಂಗ್. ಇನ್ಸೈಡ್ ಪಾರ್ಕಿಂಗ್ ಇದೆಯಾ? ಇದು BSNL ಇದು. ನಾನು ಹೋಗ್ಬೇಕಾಗಿರೋದು ಇಲ್ಲಿ ಪೋಸ್ಟ್ ಆಫೀಸ್ ಹತ್ರ. ಜ್ಯೂಸಿ ಮ್ಯಾಜಿಕ್. ಅಯ್ಯೋ ಸ್ಪೇಸ್ ಇಲ್ಲಲ್ಲ ಗುರು. ಇನ್ನೆಲ್ಲಾದ್ರೂ ಹಾಕಿದ್ರೆ ಗಾಡಿ ಯಾರಾದ್ರು ದಯವಿಟ್ಟು ಏನು ಮಾಡೋದು? ಟ್ರ್ಯಾಕರ್ ಬೇರೆ ಇನ್ಸ್ಟಾಲ್ ಮಾಡಿಲ್ಲ ಇದರಲ್ಲಿ ನೋಡಿ. ಹಿಂಗೆ ಇವಾಗ ಇಲ್ಲೇನೋ ತುಂಬ ಸ್ಪೇಸ್ ಇದೆ. ಇದು ಯಾವುದೋ ಒಂದು ಆಫೀಸು. ಓಕೆ ನೆರಳಿದೆ, ಬನ್ನಿ ಇಲ್ಲಿ ಹಾಕೋಣ. ಸೊ ಅಂದ್ಕೊಂಡಂಗೆ ಆಯಿತು ಸ್ನೇಹಿತರೆ. ಸೊ ಆನ್ಲೈನ್ ಅಪಾಯಿಂಟ್ಮೆಂಟ್ ಅವ್ರಿಗೂ ಇಲ್ಲಿ ಡೈರೆಕ್ಟಾಗಿ ಬಂದಿರೋರಿಗೆ ಎಲ್ಲರಿಗೂ ಒಂದೇ ಸೇರಿ ಹಾಕಿ ಒಳಗಡೆ ಕಳಿಸ್ತಾ ಇದ್ದಾರೆ. ನಾನು ಗೆಸ್ ಮಾಡಿದೆ ಇದೇ ಥರ ಆಗುತ್ತೆ ಅಂತ. ಸೊ ಹಾಗೆ ನಡೀತಾ ಇದೆ. ಇನ್ನೂ ನನ್ನ ಹೆಸರು ಬಂದಿಲ್ಲ, ಎಷ್ಟೊತ್ತು ಬರುತ್ತೋ ಏನೋ ಗೊತ್ತಿಲ್ಲ. ನೋಡೋಣ, ಆದಷ್ಟು ಬೇಗ ಬಂದರೆ ಓಕೆ. ಅದು ಬೇರೆ ಇಲ್ಲಿಂದ ಆಲ್ಮೋಸ್ಟ್ ಇದಾಗೋಷ್ಟೊತ್ತಿಗೆ 4 ಗಂಟೆ ಆಗೋ ಥರ ಇದೆ. 4 ಗಂಟೆ ಅಂತಂದರೆ ನಾನು ಹೋಗೋದು 6 ಗಂಟೆ ಆಗಿಬಿಡುತ್ತೆ. ಫುಲ್ ಚಳಿಯಲ್ಲಿ ಚಿತ್ತಾಲ್ಪದಲ್ಲಿ ಆಗಿಬಿಡ್ತೀನಿ ಮತ್ತೆ.